ಹಾಯ್ ಫ್ರೆಂಡ್ಸ, ನೋಡ್ರಿ ಜೀವನ ಹೆಂಗೈತೆ ನೋಡಿ. 40 ವರ್ಷದ ಹಿಂದೆ ದೇಹ ಚಂದ ಕಾಣಲು ದಪ್ಪಾಗಿರಬೇಕು ಅಂದ್ಕೊಂಡಿದ್ರು. ಈಗ ತೆಳ್ಳಗೆ ಆರೋಗ್ಯವಾಗಿರಬೇಕೆಂದು ಪತ್ತೆ ಮಾಡ್ತಾರೆ, ವಾಕ್ ಹೋಗ್ತಾರೆ. ನೋಡಿ, 40 ವರ್ಷಗಳ ಹಿಂದೆ ಮದುವೆ ಸುಲಭವಾಗಿತ್ತು, ಆದರೆ ವಿಚ್ಛೇದನ ಕಷ್ಟವಾಗಿತ್ತು. ಈಗ ಮದುವೆ ಕಷ್ಟ, ವಿಚ್ಛೇದನ ಸುಲಭ ಆಗೈತೆ ರೀ. 40 ವರ್ಷಗಳ ಹಿಂದೆ ದಂಪತಿಗಳಿಗೆ ಮಕ್ಕಳಾಗಬೇಕೆಂಬ ಹಂಬಲ. ಈಗ ಹೆಚ್ಚಿನ ದಂಪತಿಗಳಿಗೆ ಮಕ್ಕಳಾಗುವುದೆಂದರೆ ಭಯ. ನೋಡ್ರಿ, 40 ವರ್ಷಗಳ ಹಿಂದೆ ಮಕ್ಕಳು ಹೆತ್ತವರಿಗೆ ಗೌರವ ಕೊಡ್ತಿದ್ರು. ಈಗ ಹೆತ್ತವರು ಮಕ್ಕಳಿಗೆ ಗೌರವ ಕೊಡಬೇಕು. ಇದಂತೂ ಭಾರಿ ನಿಜ ಬಿಡ್ರಿ. ನೋಡಿ, 40 ವರ್ಷಗಳ ಹಿಂದೆ ಮನೆಯಲ್ಲಿ ಅಪ್ಪ ಮಾತ್ರ ದುಡಿದು ನಮ್ಮನ್ನು ಸಾಕುತ್ತಿದ್ದರು. ಈಗ ತಂದೆ ತಾಯಿ ದುಡಿದು ಒಂದು ಮಗುವನ್ನು ಸಾಕುತ್ತಿದ್ದಾರೆ. ಆವಾಗಿನ ಕಾಲದಲ್ಲಿ 10 ಜನ ಸಾಕ್ತಿದ್ರು. ತಂದೆ ಒಬ್ಬನೇ ದುಡಿದು, ಇವಾಗ ತಂದೆ ತಾಯಿ ದುಡಿದು ಇಬ್ಬರು ದುಡಿದು ಕೂಡ ಒಬ್ಬನೇ ಸಾಕ್ತಾರೆ. ಅಪ್ಪ ಅಮ್ಮ ಇರ್ತಕ್ಕಂತಹ ಅಜ್ಜ ಓಕೆ ಅನಾಥಾಶ್ರಮಕ್ಕೆ ಹಾಕ್ಬಿಡ್ತಾರೆ. 40 ವರ್ಷಗಳ ಹಿಂದೆ ನಮ್ಮ ನೆರೆಹೊರೆಯ ಎಲ್ಲರ ಪರಿಚಯ ಇತ್ತು. ಈಗ ನೆರೆಹೊರೆಯವರು ಅಪರಿಚಿತರು. 40 ವರ್ಷಗಳ ಹಿಂದೆ ಹಳ್ಳಿಯಿಂದ ಪೇಟೆಗೆ ಕೆಲಸ ಹುಡುಕಿ ಹೋಗುತ್ತಿದ್ದರು. ಈಗ ಶಾಂತಿಯನ್ನು ಹುಡುಕಿಕೊಂಡು ಪೇಟೆಯಿಂದ ಹಳ್ಳಿ ಕಡೆಗೆ ಬರುತ್ತಿದ್ದಾರೆ. ನೋಡಿ, 40 ವರ್ಷಗಳ ಹಿಂದೆ ಸಿರಿವಂತರು ಆದಾಯ ತೆರಿಗೆ ವಂಚಿಸಲು ಬಡವರಂತೆ ನಟಿಸುತ್ತಿದ್ದರು. ಈಗ ಬಡವರು ಶ್ರೀಮಂತರಂತೆ ಪೋಸ್ ಕೊಡುತ್ತಾರೆ. ನೋಡಿ, 40 ವರ್ಷಗಳ ಹಿಂದೆ ಪುಸ್ತಕಗಳನ್ನು ಓದುವ ಹವ್ಯಾಸವಿತ್ತು. ಈಗ ಫೇಸ್ಬುಕ್ ಸಂದೇಶ ಓದುವುದಕ್ಕೆ ಸೀಮಿತವಾಯಿತು. ನೋಡಿ, 40 ವರ್ಷಗಳ ಹಿಂದೆ 1980 ನಿನ್ನೆ ಅಂತ ಅನಿಸುತ್ತಿದೆ. ಮೇಲಿದನೆಲ್ಲ ನಿಮಗೂ ಗೊತ್ತಿರುವ ಸತ್ಯ. ಕಾಲ ಜೊತೆಗಿನ ಓಟ, ತಂತ್ರಜ್ಞಾನದ ಮೇಲಾಟ. ಓಕೆ, ಇನ್ನು ಯಾವ ರೀತಿಯೆಲ್ಲ ಬದಲಾಗುತ್ತೆ ನಾವು ನೋಡ್ತಾ ಹೋಗೋಣ. ಈ ವಿಡಿಯೋ ಅಷ್ಟಾದರೆ ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ. ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಕೊರಗಜ್ಜನನ್ನು ನೆನೆಯುತ್ತಾ ಒಳ್ಳೆಯದನ್ನು ಮಾಡಲಿ, ನಿಮಗೂ ಕೂಡ ಒಳ್ಳೆಯದನ್ನು ಮಾಡಲಿ ಎನ್ನುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.